ಇವತ್ತು ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಪದಗ್ರಹಣವನ್ನು ಮಾಡ್ತಾರೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗಿಯಾಗ್ತಾ ಇರುವಂಥದ್ದು. ದೆಹಲಿಯಿಂದ ಚೆನ್ನೈಗೆ ಈಗಾಗಲೇ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು. ನಿನ್ನೆ ವಿಜಯ್ಗೆ ಸರ್ಕಾರ ರಚಿಸೋದಕ್ಕೆ ಗವರ್ನರ್ ಆಹ್ವಾನವನ್ನು ನೀಡಿದರು. ಅದಕ್ಕೆ ಕಾರಣ ವಿಜಯ್ ಅವರು ಮ್ಯಾಜಿಕ್ ನಂಬರ್ 118 ಇತ್ತು, ಅದಕ್ಕೆ ತಕ್ಕಂತೆ 120 ಜನ ಶಾಸಕರ ಬೆಂಬಲ ಇದೆ ಅನ್ನೋ ಪತ್ರವನ್ನು ನೀಡಿದರು ಗವರ್ನರ್ ಅವರಿಗೆ. VCK, IUML ಎಡಪಕ್ಷಗಳು, ಕಾಂಗ್ರೆಸ್ ವಿಜಯ್ ಅವರ TVK ಪಕ್ಷಕ್ಕೆ ಬೆಂಬಲವನ್ನು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಸರ್ಕಾರ ರಚನೆಗೆ ನಿನ್ನೆ ಆಹ್ವಾನವನ್ನು ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ನೀಡಿದರು. ಆಹ್ವಾನ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆಗೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ಈಗಾಗಲೇ ಸಿದ್ಧತೆಗಳಾಗಿದೆ. ನೆಹರು ಮೈದಾನಕ್ಕೂ ಕೂಡ ವಿಜಯ್ ಅವರು ಆಗಮಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಿಜಯ್ ಅವರ ಪದಗ್ರಹಣ ಕಾರ್ಯಕ್ರಮ ನೆರವೇರೋದಕ್ಕಿದೆ. ವಿಜಯ್ ಅವರ ಜೊತೆಯಲ್ಲಿ 9 ಜನರು ಸಚಿವರಾಗಿಯೂ ಕೂಡ ಪ್ರಮಾಣ ವಚನವನ್ನು ಇವತ್ತು ಸ್ವೀಕರಿಸ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ವಿಜಯ್ ಅವರು ಸರ್ಕಾರವನ್ನು ರಚಿಸೋದಕ್ಕೆ ಸಾಕಷ್ಟು ಸರ್ಕಸ್ಗಳನ್ನು ಮಾಡಬೇಕಾಯಿತು. ಅದರಲ್ಲೂ ಮ್ಯಾಜಿಕ್ ನಂಬರ್ ಏನಿದೆ, ಬಹುಮತ ಸಾಬೀತುಪಡಿಸೋದಕ್ಕೆ ಅವರಿಗೆ ಬೇಕಾಗಿರುವಂತಹ 118 ಆ ಸಂಖ್ಯೆಯನ್ನು ತಲುಪೋದಕ್ಕೆ ಮೇ 4ನೇ ತಾರೀಕು ರಿಸಲ್ಟ್ ಬಂದಿದ್ದು. ರಿಸಲ್ಟ್ ಬಂದ ನಂತರದಿಂದ ಅವರು ಸಾಕಷ್ಟು ಪರಿಶ್ರಮವನ್ನು ವಹಿಸಬೇಕಾಯಿತು. ಮೊದಲಿಗೆ ಅವರು ಇತರೆ ಪಕ್ಷಗಳ ಎಲ್ಲರೂ ಏನು ಅಂದ್ಕೊಂಡಿದ್ರು, AIADMK ಜೊತೆಗೆ ಹೋಗಬಹುದು ವಿಜಯ್ ಅವರು, ಅವರ ಜೊತೆಯಲ್ಲಿ ಸೇರಿ ಸರ್ಕಾರವನ್ನು ರಚನೆ ಮಾಡಬಹುದು, ಆಗ ಸ್ಪಷ್ಟವಾದಂತಹ ಬಹುಮತ ಸಿಗತ್ತೆ ಅಂಥೇಳಿ ಎಲ್ಲರೂ ಭಾವಿಸಿದರು. ಆದರೆ ಅವರೆಲ್ಲರ ನಿರೀಕ್ಷೆಗಳನ್ನು ಹುಸಿಗೊಳಿಸಿದಂತಹ ವಿಜಯ್ ಅವರು ತಮಿಳುನಾಡಿನಲ್ಲಿ ಚಿಕ್ಕ ಪುಟ್ಟ ಪಕ್ಷಗಳು, ಎಡಪಕ್ಷಗಳು, ಕಾಂಗ್ರೆಸ್ ಇವರುಗಳ ಬೆಂಬಲವನ್ನು ಕೋರ್ತಾರೆ. ಅದರಲ್ಲಿ ಮೊದಲಿಗೆ ಆಯಿತು, ನಾವು ಬೆಂಬಲವನ್ನು ನಿಮಗೆ ಕೊಡ್ತೇವೆ ಅಂಥೇಳಿ ಬೆಂಬಲವನ್ನು ಘೋಷಿಸಿದ್ದು, ಬೆಂಬಲ ಪತ್ರವನ್ನು ಕೊಟ್ಟಿದ್ದು ಕಾಂಗ್ರೆಸ್ನವರು. 5 ಶಾಸಕರ ಬೆಂಬಲವನ್ನು ನೀಡಲಾಗುತ್ತೆ. ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಗೆದ್ದಿರುವಂಥದ್ದು 5 ಸ್ಥಾನಗಳು, 5 ಶಾಸಕರ ಬೆಂಬಲವನ್ನು TVK ಪಕ್ಷಕ್ಕೆ ನೀಡಲಾಗುತ್ತೆ. ಇದಾದ ಮೇಲೆ ಮತ್ತೆ ಆ ಸರ್ಕಸ್ ಮುಂದುವರಿಯುತ್ತೆ. ಎಡಪಕ್ಷಗಳ ನಿರ್ಧಾರ ಏನು, VCKಯ ನಿರ್ಧಾರ ಏನು, ಮುಸ್ಲಿಂ ಲೀಗ್ನ ನಿರ್ಧಾರ ಏನು, ಈ ಥರ ತುಂಬ ಸಸ್ಪೆನ್ಸಲ್ಲಿ ಹೋಗ್ತಾ ಇರುತ್ತೆ. ಇನ್ನೇನು ಬಂದೇ ಬಿಟ್ಟರು ಅನ್ನೋ ಟೈಮ್ಗೆ ಇಲ್ಲ, ನಾವು ಆಮೇಲೆ ಹೇಳ್ತೀವಿ ನಮ್ಮ ನಿರ್ಧಾರವನ್ನು ಅನ್ನೋಂಥದ್ದು. ಕಡೆಗೆ ಒಂದು ದಿನದ ಸರ್ಕಸ್ನ ಬಳಿಕ ಎಡಪಕ್ಷಗಳು ಬೆಂಬಲವನ್ನು ಘೋಷಿಸುತ್ತೆ. CPI ಮತ್ತು CPIM 2 ಎಡಪಕ್ಷಗಳೇನಿದ್ದಾವೆ, ಒಟ್ಟು 4 ಸ್ಥಾನಗಳು, ತಲಾ 2 ಸ್ಥಾನಗಳನ್ನು ಗೆದ್ದಿರುವಂಥದ್ದು CPI ಮತ್ತು CPIM, ಅವರುಗಳು ಬೆಂಬಲವನ್ನು ಘೋಷಿಸ್ತಾರೆ. ಅದಾದ ಮೇಲೆ VCK ಬೆಂಬಲವನ್ನು ಘೋಷಿಸುತ್ತೆ, ಆಮೇಲೆ ಇಲ್ಲ ಅಂತೇಳಿ ಮತ್ತೆ ವಾಪಸ್ ಅನ್ನತ್ತೆ. ಅದಾದ ಮೇಲೆ ಮತ್ತೆ ನಿನ್ನೆ ಸಾಕಷ್ಟು ಚರ್ಚೆಗಳು, ಹಲವು ಬೇಡಿಕೆಗಳನ್ನು VCK ಇಟ್ಟಿತ್ತು ಅಂತೇಳಿ ಮಾಹಿತಿ ಇತ್ತು. DCM ಸ್ಥಾನವನ್ನು ಕೊಡಬೇಕು, ಸಚಿವ ಸ್ಥಾನವನ್ನು ಕೊಡಬೇಕು, ಜೊತೆಗೆ ತಿರುಚಿ ಪೂರ್ವ ಕ್ಷೇತ್ರದಲ್ಲಿ ವಿಜಯ್ ಅವರೇನು ಆ ಸ್ಥಾನವನ್ನು ತೊರೀತಾರೆ. 2 ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ 1 ಕ್ಷೇತ್ರವನ್ನು ಅವರು ಬಿಟ್ಕೊಡ್ಬೇಕಾಗತ್ತೆ. ಆ ಕ್ಷೇತ್ರದ ಟಿಕೆಟನ್ನು ಕೂಡ VCKಗೆ ಕೊಡಬೇಕು ಅನ್ನುವ ಡಿಮ್ಯಾಂಡನ್ನು VCK ಏನು ಇಟ್ಟಿತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕಣ್ಣಾಮುಚ್ಚಾಲೆ ಆಟ ನಡೀತಾ ಇದೆ VCK ಬೆಂಬಲದ ಬಗ್ಗೆ ಅಂತ ಹೇಳಲಾಗ್ತಾ ಇತ್ತು. IUML ಕೂಡ ಅಷ್ಟೇ, ಮೊದಲಿಗೆ ಬೆಂಬಲವನ್ನು ಕೊಡುತ್ತೆ, ವಾಪಸ್ ತೆಗೆದುಕೊಳ್ಳುತ್ತೆ. ಕಡೆಗೆ ನಿನ್ನೆ ಸಂಜೆಯ ವೇಳೆಗೆ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಹಗ್ಗಜಗ್ಗಾಟಗಳು ಎಲ್ಲ ಆದ ನಂತರ VCK ಮತ್ತು IUML ತಮ್ಮ ಬೆಂಬಲವನ್ನು ಕೂಡ ಘೋಷಿಸಿರುವಂಥದ್ದು. ಆದರೆ ಸರ್ಕಾರದ ಭಾಗವಾಗಿ ಇರೋದಿಲ್ಲ VCK, IUML ಮತ್ತು ಎಡಪಕ್ಷಗಳು, ಬಾಹ್ಯ ಬೆಂಬಲವನ್ನು ಮಾತ್ರ ಕೊಡ್ತಾ ಇದ್ದಾವೆ ಅನ್ನುವ ಮಾಹಿತಿ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ಭಾಗವಾಗಿ ಇರುತ್ತೆ, TVK ಜೊತೆಯಲ್ಲಿ ಇರುತ್ತೆ. ಆದರೆ ಎಡಪಕ್ಷಗಳು VCK ಮತ್ತು IUML ಏನಿದ್ದಾವೆ ಇವು ಬಾಹ್ಯ ಬೆಂಬಲವನ್ನು ಘೋಷಿಸ್ತಾ ಇರುವಂಥದ್ದು. ಸಂಖ್ಯಾಬಲವನ್ನು ಮಾತ್ರ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಅಲ್ಲಿಗೆ ಒಂದು ಹಂತ ಮುಗೀತು, ಮ್ಯಾಜಿಕ್ ನಂಬರನ್ನು ಗಳಿಸ್ಕೊಂಡ್ರು. ಇದೀಗ ವಿಜಯ್ ಅವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕಿದ್ದಾರೆ. ಇನ್ನು TVK ಪಕ್ಷಕ್ಕೆ ಈಗ ಬೆಂಬಲವನ್ನು ಘೋಷಿಸ್ತಾ ಇರುವಂತಹ ಎಲ್ಲ ಪಕ್ಷಗಳೇನಿದ್ದಾವೆ, ಈ ಪಕ್ಷಗಳೆಲ್ಲವೂ ಕೂಡ DMKಯ ಜೊತೆಯಲ್ಲಿ ಇದ್ದಂತಹ ಪಕ್ಷಗಳು. DMKಯ ಮೈತ್ರಿಕೂಟದಲ್ಲಿ, ಇಂಡಿ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಂತಹ ಪಕ್ಷಗಳು. ಅದರಲ್ಲಿ ಇಂಡಿ ಮೈತ್ರಿಕೂಟದ ನೀವು ರಾಷ್ಟ್ರ ಮಟ್ಟದಲ್ಲಿ ಗಮನಿಸಿದರೆ ಇಂಡಿ ಮೈತ್ರಿಕೂಟದ ನೇತೃತ್ವವನ್ನು ವಹಿಸಿರುವಂಥದ್ದು ಕಾಂಗ್ರೆಸ್.
ಮೊದಲಿಗೆ DMK ಜೊತೆಗಿನ ಮೈತ್ರಿಯನ್ನು ಬಿಟ್ಟು TVKಗೆ ಸಾಥ್ ಕೊಡುವಂಥದ್ದೇ ಕಾಂಗ್ರೆಸ್. ಅದಾದ ನಂತರ ಬಂದಿದ್ದು ಎಡಪಕ್ಷಗಳು, ಆಮೇಲೆ VCK ಮತ್ತು IUML ಮುಸ್ಲಿಂ ಲೀಗ್. ಇಷ್ಟು ಪಕ್ಷಗಳ ಬೆಂಬಲಗಳೊಂದಿಗೆ 120 ಸ್ಥಾನಕ್ಕೆ ಏರಿರುವಂಥದ್ದು ಸಂಖ್ಯಾಬಲ. ಈ 120 ಸ್ಥಾನಗಳ ಜೊತೆಯಲ್ಲಿ ಇದೀಗ TVK ಮುಖ್ಯಸ್ಥರಾಗಿರುವಂತಹ ವಿಜಯ್ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಮುಂದಾಗಿರುವಂಥದ್ದು. ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ನೆಹರು ಮೈದಾನದಲ್ಲಿ, ಚೆನ್ನೈನ ನೆಹರು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ AICC ನಾಯಕರು ಆಗಿರುವಂತಹ ರಾಹುಲ್ ಗಾಂಧಿ ಅವರು, ಲೋಕಸಭೆಯ ವಿಪಕ್ಷ ನಾಯಕರು ಇವರು ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ. ಇದಲ್ಲದೆ ಹಲವು ಗಣ್ಯರು, ಜೊತೆಗೆ ಅಪಾರ ಸಂಖ್ಯೆಯಲ್ಲಿ ವಿಜಯ್ ಅವರ ಅಭಿಮಾನಿಗಳೇ ಇಲ್ಲಿ ನೆರೆಯುವ ನಿರೀಕ್ಷೆ ಕೂಡ ಇರುವಂಥದ್ದು. ಈಗಾಗಲೇ ವಿಜಯ್ ಅವರು ನೆಹರು ಮೈದಾನಕ್ಕೆ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪದಗ್ರಹಣ ಕಾರ್ಯಕ್ರಮ ಶುರುವಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.